ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಮೊನ್ನೆ ನಡೆದ BDCC ಬ್ಯಾಂಕ್ನ ಚುನಾವಣೆಯಲ್ಲಿ ಹೆಚ್ಚಿಗೆ ಲಾಭ ಮಾಡಿಕೊಂಡವರು ಯಾರು? ಇದು ಸಣ್ಣ ಪ್ರಶ್ನೆ, ಆದರೆ ಅದಕ್ಕೆ ಉತ್ತರ ಹೇಳೋದು ಕಷ್ಟ. ಹೌದು, ಒಂದು ಕಡೆ ಜಾರಕಿಹೊಳಿ ಅವರು ಹುಕ್ಕೇರಿಯಲ್ಲಿ ಕಳೆದುಕೊಂಡದ್ದನ್ನು BDCCಯಲ್ಲಿ ಪಡ್ಕೊಂಡ್ರು. ಅದೇ ಕಾಲಕ್ಕೆ ನಮ್ಮ ರಮೇಶ್ ಕತ್ತಿಯವರು ತಮ್ಮ ಹುಕ್ಕೇರಿ ಉಳಿಸ್ಕೊಂಡ್ರು, ವಿದ್ಯುತ್ ಸಂಘ ಉಳಿಸ್ಕೊಂಡ್ರು. ಜೊತೆಗೆ BDCCಗೆ ನಾನು ಒಬ್ಬನಿದ್ದೀನಪ್ಪ ಪ್ರಶ್ನೆ ಮಾಡುವವನು ಅನ್ನುವಂಥ ಲಾಭ ಮಾಡಿಕೊಂಡ್ರು. ಸೌದಿ ನಮ್ಮ ಲಕ್ಷ್ಮಣ್ ಅವರು ಸಹ ಎರಡು ಲಾಭ ಮಾಡಿಕೊಂಡ್ರು. ನಾನು ಇದ್ದೀನಪ್ಪ BDCC ಕಾಂಪಿಟೇಷನ್ದೆಲ್ಲ, ನನ್ನಲ್ಲಿ ಚೌಪಡಿ ಅದ, ಆ ಚೌಪಡಿಯನ್ನು ಯಾರು ಬೇಕಾದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಬಲ್ಲ ಅಂತ ಅಲ್ಲೂ ಗೆದ್ದರು, ಕೊನೆ ಕೃಷ್ಣನೂ ಗೆದ್ದರು. ಅಂದರೆ ಎಲ್ಲರಿಗೂ ಒಂದಿಷ್ಟು ಸಮಾಧಾನಕರ ಬಹುಮಾನ ಸಿಕ್ಕಂಗೆ ಆಗ್ಯದ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಲೆವೆಲ್ದಲ್ಲಿ ಎಲ್ಲರೂ ಲಾಭ ಮಾಡ್ಕೊಂಡಿದ್ದಾರೆ. ಬಾಲಚಂದ್ರ ಅವರು ಹೇಳ್ತಿರ್ಬೋದು ನಮ್ಮ ಜಾರಕಿಹೊಳಿ ಅವರು, ಇಲ್ಲ ಅದ್ರ ಏನು ಲಾಭ ರೀ, ಬರೀ ಮತ್ತೆ AD ಅಷ್ಟು ಬಿಟ್ಟು ಏನು ಸಿಗ್ತದೆ, ಅಷ್ಟು ಸಿಗೋದ್ರೆ ಇಷ್ಟೆಲ್ಲ ಹೇಗೆ ಬಡದಾಡಬೇಕಾಗಿದ್ರಿ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಈ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿತ್ತಾ? ನಾವು 13 ಗೆಲ್ತೀವಿ ಮಾಡ್ತೀವಿ ಅಂತ ಬಾಲಚಂದ್ರ ಅವ್ರು ಮಾತಾಡಿದರು. ಇಷ್ಟೆಲ್ಲ ಬೇಕಾಗಿತ್ತ? ಇದು ಲಾಭ ಇಲ್ಲದ್ರೆ ಯಾಕೆ ಬೆಳೆದಾಡ್ತಾ ಇದ್ದಾರೆ ಇವರು ಎಲ್ಲರೂ? ಇವರೊಬ್ಬರಲ್ಲ, ಎಲ್ಲರೂ ಲಾಭ ಇದ್ದೆಲ್ಲ ಬೆಳೆದಾಡ್ತಾರೆ. ಅದರಿಂದ ರಾಜಕೀಯನೂ ಸಿಗ್ತದೆ. ಇವರೆಲ್ಲರೊಳಗೆ ಅತ್ಯಂತ ಬೆರಕಿ ಜಾಣಿ ಅಂದ್ರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರು. ಬುದ್ಧಿವಂತಿದ್ದಾರೆ ಅವರು. ನಿಜವಾಗಿ ತಮ್ಮ ಬೌದ್ಧಿಕ ಮಟ್ಟವನ್ನು ಇವ್ರಿಗಿಂತ ಹೆಚ್ಚು ಚಂದ ತೋರಿಸ್ಕೊಟ್ರು. ಇವ್ರು ಹಂಗೆ ಏನು ಜಾಳಿಗೆ ಹೋಗಲಿಲ್ಲ, ಎಲೆಕ್ಷನ್ನೆಲ್ಲ ತ್ರಾಸು ಮಾಡ್ಕೊಳ್ಳಿಲ್ಲ, ಸುಮ್ಮನೆ ನೋಡ್ಕೋದು. ನಾನು ಬರ್ತೀನಪ್ಪ ಒಂದು ಕಲ್ಲು ಹೋಗ್ಬಿಟ್ರು, ಗುಮ್ಮ ನೀರಾಗ ಕಲ್ಲು ಹೋದಂಗೆ ನಾನು ಈ ಸಲ DCC ಬ್ಯಾಂಕಿಂದ್ರೊಳಗೆ ಅದೀನಿ ಅಂತೇಳಿ ದೊಡ್ಡ ತಲೆಮಾರಿಸೋರು ಎಲ್ಲರಿಗೂ. ಆದರೂ ಯಾರ ಜೊತೆಗೂ ಓಪನ್ ಆಗಿ ಕಾಣಲಿಲ್ಲ. ಆದರೆ ಕಾಂಗ್ರೆಸ್ ಉಳ್ಕೊಂಡು ಕಾಂಗ್ರೆಸ್ನ ಸಹಾಯ ತೊಗೊಂಡ್ರು ನಮ್ಮ ಸತೀಶ್ ಅವರು. ಸಹಾಯ ತೊಗೊಂಡು ನಮ್ಮ ರಾಣಿ ಶುಗರ್ಸ್ ದೊಡ್ಡ ಫ್ಯಾಕ್ಟ್ರಿ, 55 ವರ್ಷಗಳ ಇತಿಹಾಸ. ಬಾಬಾ ಸಾಹೇಬ್ ನಮ್ಮ ಬಾಬಾಗೌಡ ಪಾಟೀಲರು, ಜೊತೆಗೆ ನಮ್ಮ ಇನಾಮದಾರ್ ಅವರು ಸಾಕಷ್ಟು ದಿಗ್ಗಜರು ಕಟ್ಟಂಥ ಅಲ್ಲೆಲ್ಲರಿಗೂ ಬೇಕಾದಂಥ ದೊಡ್ಡ ಶುಗರ್ ಫ್ಯಾಕ್ಟ್ರಿ. ಅಲ್ಲೇ ತಮ್ಮನ್ನು ಓದ್ಕೊಂಡಿಸಿದರು. ನಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ಅಧ್ಯಕ್ಷ ಮಾಡಿದರು. ತಮ್ಮ ಕೈಯಾಗಿ ತೊಗೊಂಡ್ರು. ಕಿತ್ತೂರು ಶಾಸಕರು ನಮ್ಮ ಹಿಡಿದಲ್ಲಿ ತೊಗೊಂಡ್ರು. ನಿಧಾನಕ್ಕೆ ಬೆಳಗಾವಿ ತಮ್ಮ ಶಕ್ತಿ ಹೆಚ್ಚು ಮಾಡಿಕೊಂಡ್ರು. ಮತ್ತು ಅಷ್ಟೇ ಅಲ್ಲ, ಮತ್ತು DCC ಬ್ಯಾಂಕ್ನಾಗ ಇತರೆ ಒಳಗೆ ತಮ್ಮನ್ನು ದಾರಿಸ್ಕೊಂಡ್ಬಿಟ್ರು. ನಿಜವಾಗಿ ಹೆಚ್ಚು ಇವರೆಲ್ಲರಿಗೂ ಹೆಸರು ಮಾಡಿಕೊಂಡು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್. ನಾನು ನಿಜವಾದ ಮುತ್ಸದ್ದಿಯನ್ನು ತೋರಿಸ್ಕೊಟ್ರಿ ಇವತ್ತು. ಒಂದು ರೀತಿಯಿಂದ ಸತೀಶ್ ಅವರಿಂದ ನಾವು ಮುತ್ಸದ್ದಿ ಅನ್ನೋದನ್ನು ಅವ್ರು ಮಾಡಿದ ಬಿಹೇವಿಯರ್, ಅವ್ರು ತೆಗೆದುಕೊಂಡು ಲಾಭಗಳಿಂದ ಯಾರಿಗಾದರೂ ಅನಿಸ್ತದೆ. ಸಹಜರಿ ಒಂದು ರಾಣಿ ಶುಗರ್ ಫ್ಯಾಕ್ಟ್ರಿಯನ್ನು ತಮ್ಮ ಕೈಲಿ ತೆಗೆದು ಹುಡುಗಾಟಲ್ಲ ಅದು. ಅಲ್ಲದೆ ಸಾಕಷ್ಟು ಕಾಂಪಿಟೇಷನ್ ಆಗ್ತಿತ್ತು, ಅದು ಆಗದಂಗೆ ತಪ್ಪಿಸಿದ್ರು. ಕತ್ತಿಯವರಿಗೆ ತಮ್ಮ ಸ್ಥಾನ ಉಳಿಸ್ಕೊಳಿಸಲು ಗುದ್ದಾಟ ಪಾಪ. ಹುಕ್ಕೇರಿ ಹೋಗ್ತದಪ್ಪ, ಹುಕ್ಕೇರಿ ಹೋದ್ರೆ ರಾಜಕೀಯ ಅಸ್ತಿತ್ವ ಹೋಗಿಬಿಡುತ್ತೆ ಅವ್ರದ್ದು. ಈಗ ಹೆಂಗೆ ನಮ್ಮ ಜಾರಕಿಹೊಳಿ ಅವ್ರದ್ದು ಗೋಕಾಕ್ ಹೋದ್ರೆ ಅವ್ರ ರಾಜಕೀಯ ಅಸ್ತಿತ್ವ ಹೋಗಿಬಿಡ್ತದ. ಅದಕ್ಕಾಗಿ ಅವರೆಲ್ಲರೂ ಒಂದಾಗಿಬಿಡ್ತಾರೆ. ಇದರಲ್ಲಿ ದೊಡ್ಡಂಥ ರಾಕೆಟ್ ಸೈನ್ಸ್ ಏನಿಲ್ಲ. ಗೋಕಾಕ್ ಅವರ ಥಳ ಇದು ಹೋಯ್ತಂದ್ರೆ ಅವ್ರ ರಾಜಕೀಯ ಅಸ್ತಿತ್ವ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಅವ್ರು ಗೋಕಾಕ್ ಮೊದಲು, ಆಮೇಲೆ ಉಳಿದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಂಗೆ ಅವ್ರಿಗೆ ಹುಕ್ಕೇರಿ ಮೊದಲು ಇದನ್ನು ಅವ್ರು ತಿಳ್ಕೊಬೇಕಾಗಿತ್ತು. ನಮ್ಮ ಜಾರಕಿಹೊಳಿ ಸಹೋದರರು ತಿಳ್ಕೊಳ್ಳಿಲ್ಲ. ಅವ್ರ ಜೀವ ಎಲ್ಲದನೋ ಗೋಕಾಕ್ದಲ್ಲದ, ಹಾಗೆ ಕತ್ತಿಯವ್ರ ಜೀವ ಹುಕ್ಕೇರಿಯಲ್ಲದ. ಹುಕ್ಕೇರಿ ಅವ್ರ ಮನೆತನದಲ್ಲ ಅಂದ್ರೆ ನಮ್ಮ ಇವರಲ್ಲೇ ಕತ್ತಿಯವ್ರ ಮನೆತನದ ಏನೋ ವ್ಯಕ್ತಿಗಂತ ಕಾಲಿರ್ಬೋದು. ಎಲ್ಲರ ಮನೇಲಿ ಇರೋದನ್ನ ರೀ, ಎಲ್ಲರ ದ್ವಾಸ ತೂತನ. ಯಾರು ದ್ವಾಸ ಚಲೋ ಇರ್ತಂತ ನನ್ನ ಮನೇಲೂ ಅದ, ಇನ್ನೊಬ್ಬರ ಮನೆಯಲ್ಲೂ ಅದ. ಅದರದ್ದೇನೋ ಲಾಭ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅವ್ರು ಒಂದಾಗಿಬಿಟ್ರು. ಸಹಜ ಅಷ್ಟು ಹೋಗಿಬಿಡ್ತದೆ. ಹೀಗಾಗಿ ಒಂದು ರೀತಿ ಅವ್ರು ಒಂದು ಸಮಾಧಾನ ಆದರೆ ಇವತ್ತು ಕತ್ತಿಯವರು. ಈಗ ಅದು ಅಷ್ಟೇ ಅಲ್ಲ, BJPಯಲ್ಲಿ ಒಂದು ಶಕ್ತಿಶಾಲಿ ನಾಯಕರಾಗಿ ಬೆಳೆದ್ಬಿಟ್ರೆ ಇವತ್ತು. ಭಾರಿ ಇದ್ದಾರೆ ನಾಯಕರು. ಇಡೀ ರಾಜ್ಯ ತುಂಬ ಎಲ್ಲ ಮೀಡಿಯಾದಲ್ಲಿ ಇವ್ರದೇ ಸುದ್ದಿ. ಕತ್ತಿ ಜೊತೆಗೆ ಸೌದಿ ಅವ್ರನ್ನ ತೊಗೊಂಡ್ರು, ಹೊಸ ದೋಸ್ತಿ ಶುರು. ಅದು ಲಾಭ ಆಗ್ತಿರಲಿ. ಇಲ್ಲಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದ್ರಲ್ಲಿ ಭಾಗವಹಿಸಲಾರದು ಎರಡು ಲಾಭ ಮಾಡಿಕೊಂಡ್ರು. DCC ಬ್ಯಾಂಕ್ನಾಗ ಎಂಟ್ರಿ ಹೊಡಿಬೇಕು, ಏನೋ ಮಾಡಬೇಕು, ಖಾನಾಪುರ ನಿಲ್ಲಿಸ್ಬೇಕು, ತಮ್ಮನಂತ ನಿಲ್ಲಿಸಿ ಗೆದ್ದಿದ್ರು ಇಷ್ಟು ಲಾಭ ಆಗ್ತಿರಲಿಲ್ಲ ಅವ್ರಿಗೆ. ಲಾಭ ಮಾಡ್ಕೊಂಡ್ರು. ರಾಣಿ ಶುಗರ್ ಹೊಡ್ಕೊಂಡ್ರಿ. ಇವತ್ತು ನಾವು ಬೆಳೆಸ್ತೀವಿ, ಮಾಡ್ತೀವಿ, ರೈತರಿಗೆ ನಾವೆಲ್ಲ
ಬಿಲ್ ಸರಿಯಾದ ಟೈಮ್ ಕೊಡ್ತೀವಿ ಅನ್ನೋ ಮಾತು ಮಾತಾಡ್ತಾ ಇದ್ದೆ. ಭಾಳ ಸಂತೋಷ. ಹಾಗಾದ್ರೆ 3,500 ಕೊಡ್ತಾರ ರೈತರಿಗೆ ದರ ಕಬ್ಬಿಗೆ ಅಂತ ರೈತರು ಕೇಳ್ತಾ ಇದ್ರಿ ಇವತ್ತು. ಹೌದಲ್ರಿ, 3,500 ಕೊಟ್ರೆ ಸುಳ್ಳೇನು ಮತ್ತದು 4,500 ಮೇಲೆ ಮೇಲ್ಪಟ್ಟು ಖರ್ಚು ಬರ್ತದೆ ಒಂದು ಟನ್ ಕಬ್ಬಿಗೆ. ಮತ್ತು ಇವ್ರು ಕೊಡೋದೆಷ್ಟು 2,500 3,000. ಪಾಪ ಅವ್ರಿಗೂ ಗೊತ್ತ ನಮ್ಮ ಲಾಸ್ ಆಗಿರ್ತಲ್ಲ. ಬಟ್ ಇಷ್ಟರ ಬರಲಿ ಅಂತ 3,500 ಕೊಡಲಿ ಪಾಪ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೀದಿನಿಂದ. ಅದೇನು ನಮ್ಮ ರಾಣಿ ಶುಗರದಲ್ಲೇ ಪ್ರಕಟ ಮಾಡ್ಬೋದಾ? ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಶುಗರ್ ಫ್ಯಾಕ್ಟ್ರಿನ ರೈತರನ್ನ ಕಾಪಾಡ್ತೀನಿ ಮಾಡ್ತೀನಿ, ಜೊತೆ ಕಾರ್ಮಿಕರು ಇದು ಮಾಡ್ತೀವಿ. ನಮ್ಮ ಚಂದ್ರರಾಜ ಹೊಟ್ಟಿಹೊಳಿಯವರು ಅದರ ಅಧ್ಯಕ್ಷರ. ಇಟ್ ಮೀನ್ಸ್ ಅವ್ರು ಮಾತಾಡ್ತಾರಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತಾಡಿದಂಗೆ ಅವ್ರು ಹೇಳಿದಾರೆ ಕಾರ್ಮಿಕರು ಮತ್ತು ರೈತರಿಗೆ ಅನ್ಯಾಯವಾಗಂತೆ ನೋಡಿಕೊಳ್ಳಲಾಗ್ಬೋದು. ಭಾಳ ಸಂತೋಷ ರೀ, ಮಾಡಿರಿ, ಹೊಸ ರೂಪದ ಮಾಡಿರಿ, ಬಂದದ್ದು ತೊಗೊಂಡಿದ್ದು ಮತ್ತು ಲಾಭದ ಅಲ್ಲೇ. ರಾಣಿ ಶುಗರ್ ದೊಡ್ಡ ಫ್ಯಾಕ್ಟ್ರಿ, 4 ಲಕ್ಷ ಟನ್ನ ಈ ಸಲ ಕಬ್ಬು ನುಡಿಸ್ತು ಮಾಡ್ತು ಅಂತ ಹೇಳಿದ್ರಿ, ಭಾಳ ಸಂತೋಷ. ಅದ್ರ ಟನ್ಗೆ 3,500 ಯಾಕೆ ಕೊಡಬಾರ್ದಪ್ಪ ನೀವು? ರೈತರು ಆಗ್ತದೆ. ಮತ್ತು ಕಾರ್ಮಿಕರ ಬಗ್ಗೆ ಒಳ್ಳೆ ಮಾತು ಮಾತಾಡಿದ್ರಿ. ಕಾರ್ಮಿಕರ ಮನೆಗಳ ದುರಸ್ತಿ ಮಾಡಲು ಹಣ ಮೀಸಲಿಡುತ್ತೇವೆ, ರೈತರು ಹಿಡಿದು ಇವ್ರಿಗೆ ಹಿಡಿತೀವಿ ಅಂತ ಹೇಳಿದ್ರಿ. ಅದು ಅಂದಂಗೆ ಮಾಡಬೇಕು ಇಷ್ಟ. ಅದು ಮೋದಿಯವ್ರ ಮಾತಾಗಬಾರ್ದು. ಯಾಕೆಂತಂದ್ರೆ ಈಗ ನೀವು ನೋಡಿದ್ರಿ ಮೋದಿಯವ್ರು ಏನು ಮಾಡಿದಾರಂತೆ, ಆ ಮಾತಾಗಬಾರ್ದು. 2 ಕೋಟಿ ಉದ್ಯೋಗ ಕೊಡ್ತೀನಿ, ಇಲ್ಲ ಈ ಕಾಂಗ್ರೆಸ್ಸು ಮಾಡಿದ್ದಾರೆ, ಇವರು ಸಾಕಷ್ಟು ಆದ್ರೆ ಗ್ಯಾರಂಟಿ ಕೊಟ್ಟು ಬಂದಿದ್ದು ಸಮಾಧಾನ ಮಾಡಿದ್ದಾರೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲಪ್ಪ ಅನ್ನೋ ಏನೋ ಒಂದಿಷ್ಟು ಅದಪ್ಪ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಬಸ್ ಹೆಣ್ಮಕ್ಳು ಆರಾಮ್ ಫ್ರೀಯಾಗಿ ಅಡ್ಡಾಡ್ತಾರೆ ಎಲ್ಲಿ ಬೇಕಲ್ಲೇ ಕರ್ನಾಟಕ ತುಂಬ ಅನ್ನೋದು ಅದೊಂದು ಸಮಾಧಾನಕರ ವಿಷಯ. ಅದನ್ನು ವಿಚಾರ ಮಾಡಿದಾಗ ಆ ದಿಶೆಯಲ್ಲಿ ಮೋದಿಯವರಿಗಿಂತ ಒಂದು ಒಳ್ಳೆಯ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆದರೆ ಈ 3,500 ನಮ್ಮ ರೈತರಿಗೆ ಕೊಡಬೇಕಾದ್ದು ಆದ್ಯ ಕರ್ತವ್ಯ ಅನ್ನೋದು ಅಷ್ಟೇ ಸತ್ಯ. ಯಾಕಂದ್ರೆ 1 ಟನ್ ಕಬ್ಬು ಬೆಳಿಬೇಕಾದ್ರೆ ಸ್ವತಃ ಸೌದಿಯವರು ಒಪ್ಕೊಳ್ತಾರೆ, ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ವಿಚಾರ ಮಾಡಿ ತಾವೇ ಸ್ವತಃ. ಯಾಕೆಂದ್ರೆ ಅವರು ರೈತ ಕುಟುಂಬದವರು, ರೈತ ಕುಟುಂಬದ ಮೇಲೆ ಬಂದಂಥವ್ರು, ದೊಡ್ಡವರಾದವರು. ಯಾಕೆ ರೀ 3,500 ನೀವು ಕೊಡಬಾರ್ದು ನಿಮ್ಮ ರಾಣಿ ಶುಗರ್ಸ್ದಲ್ಲ ಅಂದಾಗ ಸರ್ ರೈತರು ಹೋಗ್ಲಾ ಅವರು ತಂದು ಕಬ್ಬನ್ನು ಹಾಕ್ತಾರ, ಒಳ್ಳೆ ಕಬ್ಬನ್ನು ಬೆಳೆಸ್ತಾರೆ ಅವ್ರು. ಪಾಪ ಅದಕ್ಕೆ ಅದ್ರ ಗದ್ದೆ ಆಗ್ತದೆ. 3,500 ಭಾಳ ಅಲ್ಲದು, ಇನ್ನೂ 5 ರೂಪಾಯಿ ಲಾಸ್ ಅದ. ಮಿನಿಮಮ್ 400 ರೂಪಾಯಿ ಖರ್ಚು 1 ಟನ್ನಿಗೆ. ಇದು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಮತ್ತು ಇದು ಗೊತ್ತದ್ರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಭಾಳ ಬುದ್ಧಿವಂತರವ್ರು. ನೋಡ್ರಿ ಇವರೆಲ್ಲ ಸತೀಶ್ ಅವ್ರನ್ನ ಬದಿಗೆ ಸೇರಿಸಿದ್ರು, ನಗೆಯಿಂದ ಪ್ರೀತಿ ವಿಶ್ವಾಸದಿಂದ. ಕತ್ತೆಯವ್ರನ್ನ ಬದಿಗೆ ಸೇರಿಸಿದ್ರು, ಲಿಂಗಾಯಿತು ಮತ್ತೆ ಅವ್ರ ಲಾಬಿಯನ್ನು ಮತ್ತೆ ಮಾಡಿಕೊಂಡು ಪಂಚಮ ಸಾಲಿನ ಮತ್ತೆ ಇಟ್ಕೊಂಡು, ಜೊತೆಗೆ ಸೌದಿಯವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡ್ರು. ಯಾಕೆ ನಾಳೆ ಹೆಂಗೆ ಬರ್ತದೆ ಗೊತ್ತಿಲ್ಲ. ಜಿಲ್ಲಾ ರಾಜಕೀಯ ಕದನದ್ರೊಳಗೆ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರು. ಯಾರಿಗೂ ಕೆಟ್ಟ ಆಗಲಿಲ್ಲ, ಅದ್ರ ಲಾಭ ಮಾತ್ರ ಇವರೆಲ್ಲರಿಗೂ ಭರ್ಪೂರು ಮಾಡ್ಕೊಂಡು ಇವರೆಲ್ಲ ಮೈ ಹೇಳ್ಕೊಂಡ್ರು ಪಾಪ. ಸತೀಶ್ ಜಾರಕಿಹೊಳಿ ಅವರು ಅಂತೂ ಅವರೊಬ್ಬರಲ್ಲ 3 ಜನರು ಈ ವಿಷಯದಲ್ಲೇ ಈ ಹೆಣ್ಣುಮಗಳಷ್ಟು ಬುದ್ಧಿವಂತರಾಗಿ ಕಾಣಲಿಲ್ಲ. ಯಾಕಂದ್ರೆ ಏನೂ ಬರೋದಿಲ್ಲ ಅನ್ನೋಂಥ ಕ್ಷೇತ್ರದಾಗ ಹೋಗಿ ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇತ್ತು ಬಾಲಚಂದ್ರ ಅವ್ರಿಗೆ. ಆದರೆ ಈ ಹೆಣ್ಮಗಳು ಏನೂ ಖರ್ಚು ಮಾಡಲಿಲ್ಲ. ನಾನು ನಿಲ್ಲಿಸ್ತೀನಿ ಅಂತ ಏನೋ ಒಂದಿಷ್ಟು ಖರ್ಚು ಮಾಡಿ ನೋಡಿದ್ರು ಆರಂಭದಲ್ಲಿ ನಮ್ಮ ಚಂದ್ರರಾಜ ಹೊಟ್ಟಿಹೊಳಿ ಅವ್ರಲ್ಲ. ಅವ್ರ ನಂತರ ಹಿಂದೆ ಸರಿದ್ರು. ಸತೀಶ್ ಅವ್ರು ಹೇಳಿದರು, ಅವ್ರಿಗೆ ಗೌರವ ಕೊಟ್ಟಂಗೆ ಆಯ್ತು, ದೊಡ್ಡವ್ರು ಮಾಡಿದಂಗೆ ಆಯ್ತು, ರಾಣಿ ಶುಗರ್ಸ್ ಹೊಡೆದಂಗೆ ಆಯ್ತು. ಎಷ್ಟು ಬುದ್ಧಿವಂತಿಕೆ ಉಳಿದು ಬೇಕಾಗಿಲ್ಲ. ಅವ್ರು ಹೆಂಗೆ ಕಳಿಸಿದ್ರು, ಏನು ಮಾಡಿದ್ರು ಎಲ್ಲರಿಗೂ ಗೊತ್ತಿರೋ ವಿಷಯನ. ಸಾಕಷ್ಟು ವೀಡಿಯೋಗಳು ಸಾಕಷ್ಟು ಜನ ಮಾಡಿಬಿಟ್ಟಿದ್ದಾರೆ. ಅದರ ಅವಶ್ಯಕತೆ ನಮಗಿಲ್ಲ. ನಮಗಿರೋದಷ್ಟೇ 3,500 ಇವ್ರು ಮಾಡಲಿ ಅನ್ನೋಂಥ. ಅದು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಇದರೊಳಗೆ DCC ಬ್ಯಾಂಕ್ನಲ್ಲಾಯ್ತು, ಬೆಳಗಾವಿ ಜಿಲ್ಲೆ ಇವತ್ತಿನ ರಾಜಕೀಯದಲ್ಲಾಯ್ತು, ಇವರೆಲ್ಲರಿಗಿಂತ ಬುದ್ಧಿವಂತರು. ನಮ್ಮ ಕತ್ತೆಯವ್ರಿಗಿಂತಲೂ, ನಮ್ಮ ಸೌದಿಯವ್ರಿಗಿಂತಲೂ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರೇ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರಿಗಿಂತಲೂ ರಾಜಕೀಯ ಹೇಗೆ ಮಾಡಬೇಕು ಅನ್ನೋದನ್ನು ಈ ಹೆಣ್ಮಗಳಿಂದ ಕಲಿಯುವಂಥದ್ದು ಭಾಳ ಅದ. ಹೆಣ್ಮಗಳು ನಿಜವಾಗಿಯೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಈ ಚಾತುರ್ಯಕ್ಕೆ ಯಾರಾದರೂ ಹೆಡ್ಸಪ್ ಹೇಳಬೇಕು. ಅದನ್ನು ವೈಯಕ್ತಿಕ ದೋಷಗಳನ್ನು ಟೀಕೆಗಳು, ವೈಯಕ್ತಿಕ ತಪ್ಪುಗಳನ್ನ ಮತ್ತೆ ಅವನ ಕೆಲಸಗಳು ನಾವು ಟೀಕಿಸೋದು ಇಲ್ಲಿ ಮುಖ್ಯ ಅಲ್ಲ. ಆದರೆ ಅವರು ಈ ರಾಜಕೀಯದಲ್ಲಿ ಏನು ಸಾಧಿಸಿದ್ರು ಈ ಒಂದು ಪೀರಿಯಡ್ದಲ್ಲೇ DCC ಬ್ಯಾಂಕ್ ನೆಲಗಟ್ಟಿನಲ್ಲೇ ಅನ್ನೋ ದಿಶೆಯಲ್ಲೇ 1-2 ಮಾತು ನಮಗೆ ನಮಗೆ ಹೇಳಿದ್ದೀವಿ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡಿದ್ರೆ ಲಾಭ ಎಲ್ಲರಿಗೂ ಅದ. ಇನ್ನು ರೈತರಿಗೆ ಅಷ್ಟೇ, ಕಾರ್ಮಿಕರು ಅಷ್ಟೇ, ಎಲ್ಲರೂ ಮಾಡುವಂಥದ್ದು ರಾಜಕಾರಣಿಗಳು. ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಕಬ್ಬಿನ ಶುಗರ್ ಫ್ಯಾಕ್ಟ್ರಿಗಳು 3,000 ಮೇಲೆ ಕೊಡ್ತಾ ಇಲ್ಲ. ಅದಕ್ಕೆ ಪಾಪ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಲ್ಲಿ ರಾಣಿ ಶುಗರ್ಸ್ ನಮ್ಮ ಲಕ್ಷ್ಮೀ ಇವರು ರಾಣಿನ ನಿಜವಾಗಿಯೂ ರಾಣಿ ಚೆನ್ನಮ್ಮ ಕೆಲವೊಂದು ಜನ ಹೋಲಿಸ್ತಾರೆ ಅವ್ರ ಫಾಲೋವರ್ಸ್ಗಳು, ಅದೇನೂ ಇರಲಿ. ಆದರೆ ಈ ರಾಣಿ ಶುಗರ್ಸ್ಗೆ ರೈತರಿಗೆ 3,500, ಕಾರ್ಮಿಕರಿಗೆ ಮಣಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 3,500 ಮಾಡೋದಂತೂ ಅವ್ರು ಮಾಡಲೇಬೇಕಾದವ್ರ ಧರ್ಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಅವ್ರಿಗೆ ಬಿಟ್ಟಂಥ ವಿಷಯ ಏನೂ ಆಗಲಿ. ಇಂದಿನ ರಾಜಕೀಯದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಸ್ವಲ್ಪ ಉಳಿದ ಎಲ್ಲ ರಾಜಕಾರಣಿಗಳಿಂದಲೂ ಒಂದು ಏನಪ್ಪ ಸೌಮ್ಯವಾಗಿ
ನಾಗರಿಕವಾಗಿ ಸಿವಿಕ್ ಅಂತ ಕರಿತೀವಿ ನಾವು ಎಲ್ಲ ದೃಷ್ಟಿಕೊಂಡು ತಾವು ತಮ್ಮ ಬೇಕಾದ ಕೆಲಸಗಳನ್ನು ಸಾಧಿಸಿಕೊಂಡಿದ್ದಾರೆ, ಜೊತೆಗೆ ತಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಂಡಾರ. ಇದಕ್ಕೆ ನೀವೇನಂತೀರಿ? ನಾನು ತಪ್ಪು ಮಾತಾಡಿದ್ನ? ತಪ್ಪು ಅನ್ನಿ, ಸರಿ ಅಂತ ಸರಿ ಅಲ್ರಿ, ಏನಾದರೂ ಹೇಳಿ ಹೇಳ್ತಾ ಇರಿ, ಮಾತಾಡ್ತಾ ಇರಿ, ಟೀಕೆ ಮಾಡ್ತಾ ಇರಿ, ಅಥವಾ ಹೇಳಿದ್ದು ಸರಿಪ ಅಂತ ಹೇಳ್ತಾ ಇರಿ, ಮಾತಾಡ್ತಾ ಇರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅಥವಾ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.